ಡೆಲಿವರಿ ಆದಮೇಲೆ ಸ್ಕಿನ್ ತುಂಬ ಪ್ರಾಬ್ಲಮ್ ಕೊಡುತ್ತೆ. ಯಾವ ರೀತಿ ಅಂತಂದರೆ ಪಿಗ್ಮೆಂಟೇಷನ್ನು, ಪಿಂಪಲ್ಸು, ಮಾರ್ಕ್ಸ್ ಅಂತೆ. ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಇವತ್ತಿನ ವ್ಲಾಗಲ್ಲಿ ಒಂದು ಹೋಮ್ ರೆಮಿಡಿನ ತೋರಿಸಿದ್ದೀನಿ. ಆ್ಯಂಡ್ ಆಲ್ಸೋ ಮಕ್ಕಳಿಗೆ ಊಟ ಮಾಡಿಸ್ಬೇಕು ಅಂತಂದರೆ ಇವಾಗ ಸ್ಕ್ರೀನ್ ಕೊಡಲೇಬೇಕು. ಸ್ಕ್ರೀನ್ ಇಲ್ಲ ಅಂತಂದರೆ ಎಷ್ಟೋ ಮಕ್ಕಳುಗಳು ಊಟನೇ ಮಾಡೋದಿಲ್ಲ. ಮಕ್ಕಳನ್ನ ಯಾವ ರೀತಿ ಎಂಗೇಜ್ ಆಗಿ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ಕೊಳ್ತಾ ಊಟ ಮಾಡಿಸೋದು ಅಂತ ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ನಾನು ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ಕೊಳ್ತಾ ಇದ್ದೀನಿ. 6 o'clock ಹಾಗೆ ಪಾಪುಗೆ ಜಾಕಾಯಿ ಬಜ್ಜೆ ಎಲ್ಲ ಕೊಟ್ಟು ಈ ರೀತಿ ತಲೆನ ಮಸಾಜ್ ಮಾಡಿ ಕಂಪ್ಲೀಟ್ ಫೇಸ್ಗೆಲ್ಲ ನಾನು ತುಪ್ಪ ಹಾಕಿ ಮಸಾಜ್ ಮಾಡ್ತೀನಿ. ಇದರಿಂದ ಮಕ್ಕಳಿಗೆ ಸ್ಕಿನ್ ಗ್ಲೋ ಆಗುತ್ತೆ. ನ್ಯೂ ಬಾರ್ನ್ ಬೇಬೀಸ್ಗೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಅವರ ಸ್ಕಿನ್ ಇನ್ನೂ ಚೆನ್ನಾಗಿ ಟೆಕ್ಸ್ಚರು ಆ್ಯಂಡ್ ಆಲ್ಸೋ ಗ್ಲೋ ಬರಬೇಕು ಅಂತಂದರೆ ತುಪ್ಪ ಮಸಾಜ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ನಾನು ಲಿಟಲ್ ಏಗೆ 15 ಡೇಸಿಂದ ನಾನು ಜಾಕಾಯಿ ಬಜ್ಜೆ ಎಲ್ಲ ಕೊಡೋದಕ್ಕೆ ಶುರು ಮಾಡಿದಾಗಿಂದ ಪ್ರತಿದಿನ ಬೆಳಗ್ಗೆ ತುಪ್ಪದ ಮಸಾಜ್ ಮಾಡ್ತೀನಿ ಫೇಸ್ಗೆಲ್ಲ. ತುಂಬ ಚೆನ್ನಾಗಿರುತ್ತೆ ಸ್ಕಿನ್. ಆ್ಯಂಡ್ ಬಿಸಿಲಿಗೂ ಸಹ ತೋರಿಸ್ತೀನಿ. ಸ್ವಲ್ಪ ಎಳೆ ಬಿಸಿಲಿತ್ತು, ಮಕ್ಕಳಿಗೆ ಬಿಸಿಲಿಗೆ ತೋರಿಸೋದ್ರಿಂದ ತುಂಬ ಒಳ್ಳೆಯದು. ಸೊ ಬಿಸಿಲಿಗೆ ತೋರಿಸ್ದೆ. ಆ್ಯಂಡ್ ಫೀಡ್ ಮಾಡಿಸಿದ ತಕ್ಷಣ ಲಿಟಲ್ ಏದು ಫಸ್ಟ್ ನ್ಯಾಪ್ ಶುರು ಆಗುತ್ತೆ. ಅರೌಂಡ್ 1.5 hours to 2 hours ತೊಗೊಳ್ತಾರೆ. ಸೊ ಲಿಟಲ್ ನಾನು ನಿದ್ದೆ ಮಾಡಿಸಿ ನೆಕ್ಸ್ಟ್ ಅದಿತಿಗೆ ಸ್ನಾನ ಟೈಮ್. ಆ್ಯಂಡ್ ಅದಾದಮೇಲೆ ನಂದು ಸ್ನಾನ ಆಗುತ್ತೆ. ಅದಿತಿಗೆ ಇವತ್ತು ನಾನು ಹರಳೆಣ್ಣೆ ಮಸಾಜ್ ಮಾಡಿ ಕಂಪ್ಲೀಟ್ ಬಾಡಿಗೆ ಸ್ನಾನ ಮಾಡಿಸ್ತೀನಿ. ಆ್ಯಂಡ್ ಕಡಲೆ ಹಿಟ್ಟಿನ ಪ್ಯಾಕ್ ಸಹ ಹಾಕ್ತೀನಿ. ಅದಿತಿ ಈಗ ನೈಟ್ ಮಲ್ಕೊಳ್ಳೋದು ಅರೌಂಡ್ 10:30, 10:45 ಆಗ್ತಿದೆ. ಯಾಕಂತಂದರೆ ಲಿಟಲ್ಲೇ ಮಲ್ಕೊಳ್ಳೋದಿಲ್ಲ, ಶಿಲ್ ಬಿ ಪ್ಲೇಯಿಂಗ್. ಸೊ ಅದಿತಿ ನಾನು ಆಟ ಆಡ್ತೀನಿ ಅಂತ ಶಿ ಆಲ್ಸೋ ವಾಂಟ್ಸ್ ಟು ಪ್ಲೇ. ಅದರಿಂದ ಲೇಟ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದೋಳೋದಕ್ಕೆ ತುಂಬ ಸ್ಲೀಪಿ ಅಂತ ಅನ್ನಿಸ್ತಾರೆ. ಬಟ್ ಅವ್ರಿಗೆ ಸ್ನಾನ ಅಂತಂದರೆ ತುಂಬ ಇಷ್ಟ. ಕಡಲೆ ಹಿಟ್ಟು ಪ್ಯಾಕ್ ಹಾಕಿಸ್ಕೊಳ್ಳೋದು ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಹೇಳಿದ ತಕ್ಷಣ ಅದಿತಿ ಸ್ನಾನಕ್ಕೆ ಹೋಗೋಣ ಬನ್ನಿ ಅಂತ ಎಲ್ಲ ರೆಡಿ ಮಾಡಿ ಎಬ್ಸಿದ ತಕ್ಷಣ ಎದ್ದು ಆರಾಮಾಗಿ ಸ್ನಾನಕ್ಕೆ ಬರ್ತಾರೆ. ನಾನು ಅದಿತಿಗೆ ಇದನ್ನು ಮುಂಚೆಯಿಂದನೂ ಅರೌಂಡ್ 6 months 7 months ಇದೇ ರೀತಿ ಅಭ್ಯಾಸ ಮಾಡಿರೋದು. ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ, ಅದಾದಮೇಲೆ ಎಲ್ಲ ಶುರು ಆಗುತ್ತೆ ತಿಂಡಿ ಎಲ್ಲ. ಕೆಲವು ಮಕ್ಕಳುಗಳಿಗೆ ಬ್ರಷ್ ಮಾಡ್ದೇ ತಿಂಡಿ ಎಲ್ಲ ಕೊಡೋದನ್ನ ಅಭ್ಯಾಸ ಮಾಡಿಬಿಟ್ಟಿರ್ತಾರೆ. ನಾವು ಹೇಗೆ ಮಕ್ಕಳಿಗೆ ಕಲಿಸ್ತೀವಿ ಅದ್ರ ರೀತಿ ಕಲಿತಾರೆ. ಸೊ ಅದಿತಿಗೆ ಅದನ್ನೇ ಹೇಳ್ಕೊಟ್ಟಿರೋದು. ಬ್ರಷ್ ಮಾಡೋದಕ್ಕಿಂತ ಮುಂಚೆ ಏನೂ ತಿನ್ನಬಾರ್ದು ಅಂತ. ಯೂಶಲಿ ಅದಿತಿ ನಾನು ಒಟ್ಟಿಗೆ ಸ್ನಾನ ಮಾಡೋದು. ಸ್ನಾನಕ್ಕಿಂತ ಮುಂಚೆ ನಾನು ಯೂಸ್ ಮಾಡಿದ್ದು ಪ್ಯಾಕ್ ಯಾವುದು ಅಂತಂದರೆ ಇದು ಮನೆಯಲ್ಲೇ ಮಾಡ್ಕೊಳ್ಳೋದು ಪ್ಯಾಕು. ತುಂಬ ಬೇಗ ರಿಸಲ್ಟ್ ಗೊತ್ತಾಗುತ್ತೆ. 1 time 2 timesಗೆಲ್ಲ ನಿಮಗೆ ಫೇಸಲ್ಲಿ ಆ ಚೇಂಜಸ್ ಕಾಣ್ತಾ ಹೋಗುತ್ತೆ. ಇದೇನು ಅಂತಂದರೆ ಕಡಲೆ ಪೌಡರ್ ಅಂತಂದರೆ ಈ ಬಜ್ಜಿ ಹಿಟ್ಟಿಗೆಲ್ಲ ಬಳಸ್ತೀವಲ್ಲ, ಚಿಕ್ ಪೀಸ್ ಪೌಡರ್ ಅಂತ ಏನು ಹೇಳ್ತೀವಿ, ಅದನ್ನು ಹಾಕ್ಕೊಂಡಿದ್ದೀನಿ. ಈ ಕಡಲೆ ಹಿಟ್ಟು ತುಂಬ ಒಳ್ಳೆಯದು. ಫೇಸ್ನ ತುಂಬ ಚೆನ್ನಾಗಿ ಗ್ಲೋ ಮಾಡುತ್ತೆ. ಯಾವುದೇ ಬ್ಲೆಮಿಷಸ್ ಇದ್ದರೆ ಆ್ಯಂಡ್ ಮಾರ್ಕ್ಸು ಸ್ಪಾಟ್ಸ್ ಎಲ್ಲ ಇದ್ದರೆ ತುಂಬ ಚೆನ್ನಾಗಿ ಕಡಿಮೆ ಮಾಡುತ್ತೆ. ಇದನ್ನು 1 1.5 ಸ್ಪೂನ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ನೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ತಿರೋದು ವೆರಿ ಇಂಪಾರ್ಟೆಂಟ್, ನಮ್ಮ ಒಂದು ಸ್ಕಿನ್ಗೆ ಗ್ಲೋ ಕೊಡೋದಕ್ಕೆ ಆ್ಯಂಡ್ ಮಾಯ್ಶ್ಚರೈಸನ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದು ಅರಿಶಿನ. ಇದು ಹೋಮ್ ಮೇಡ್ ಅರಿಶಿನ. ನೀವು ನಿಮಗೆ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ಬಳಸ್ಕೊಳ್ಬೋದು. ಆದರೆ ಕಲರ್ ಬಿಡುತ್ತಲ್ಲ ಕೆಲವು ಅರಿಶಿನಗಳನ್ನ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂತಂದರೆ ತುಂಬ ಅಂದರೆ ಕಲರ್ ಆಗುತ್ತೆ ಮುಖ ಎಲ್ಲ ಎಲ್ಲೋ. ಸೊ ಅದಕ್ಕೆ ನಾನು ಹಾಕೊಳ್ತಿರೋದು ರೋಸ್ ವಾಟರ್ ಮುಖನ ತುಂಬ ಚೆನ್ನಾಗಿ ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ರೋಸ್ ವಾಟರ್ ಇಸ್ ಅ ವೆರಿ ನ್ಯಾಚುರಲ್ ಟೋನರ್. ನಿಮ್ಮ ಸ್ಕಿನ್ pH ಬ್ಯಾಲೆನ್ಸ್ ಮಾಡುತ್ತೆ ಆ್ಯಂಡ್ ಹೈಡ್ರೇಟ್ ಸಹ ಮಾಡುತ್ತೆ. ನೀವು ಪ್ರತಿದಿನ ಸ್ನಾನ ಆಗಿದ ತಕ್ಷಣ ರೋಸ್ ವಾಟರ್ನ ಫೇಸ್ಗೆ ಅಪ್ಲೈ ಮಾಡಿ. ಅದು ಡ್ರೈ ಆದಮೇಲೆ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ತುಂಬ ಪಾಸಿಟಿವ್ ಚೇಂಜಸ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಮಿಕ್ಸ್ಚರ್ನ ಫೇಸು, ನಿಮ್ಮ ಕತ್ತಿಗೆ ಎಲ್ಲನೂ ಅಪ್ಲೈ ಮಾಡಿ ವಾಶ್ ಮಾಡಿದ್ರೆ ರಿಸಲ್ಟ್ ಯು ಕ್ಯಾನ್ ಡೆಫಿನೆಟ್ಲಿ ಸಿ. ನಾನು ಅಪ್ಲೈ ಮಾಡಿಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಗ್ಲೋಯಿಂಗ್ ಆಗಿದೆ. ನಾನು ಜಸ್ಟು ಮಾಯ್ಶ್ಚರೈಸರ್ ಮಾತ್ರ ಅಪ್ಲೈ ಮಾಡಿದ್ದೀನಿ. ಯು ಕ್ಯಾನ್ ಸಿ. ನಾನು ಯೂಸ್ ಮಾಡ್ತಿರುವಂತಹ ಲಿಪ್ಸ್ಟಿಕ್ 15 ಸಾಫ್ಟ್ ನ್ಯೂಡ್ ಫ್ರಮ್ ಲ್ಯಾಕ್ಮಿ ಅಬ್ಸಲ್ಯೂಟ್. ದಿಸ್ ಇಸ್ ಬೆಸ್ಟ್ ಒಂದು ನ್ಯೂಡ್ ಶೇಡಲ್ಲಿ ಲ್ಯಾಕ್ಮಿಯಲ್ಲಿ. ನನಗಂತೂ ತುಂಬ ಇಷ್ಟ. ಎವ್ರಿ ಡೇ ನಾನೇನು ಇದನ್ನು ಅಪ್ಲೈ ಮಾಡೋದಿಲ್ಲ. ನ್ಯೂಡ್ ಲುಕ್ಗೆ ಅಂದರೆ ನಾನೇನಾದರೂ ಡ್ರೆಸ್ ನಾನು ಸ್ವಲ್ಪ ವೈಬ್ರೆಂಟ್ ಕಲರ್ ಹಾಕ್ಕೊಂಡಿದ್ರೆ ಈ ಒಂದು ಶೇಡ್ನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಲ್ಯಾಕ್ಮಿ ಅಬ್ಸಲ್ಯೂಟ್ ನ್ಯೂಡ್ ಶೇಡ್ ಜೊತೆ ನಾನು ಒಂದು ಸ್ವಲ್ಪ ರೆಡ್ ಕಲರ್ ಸಹ ಮಿಕ್ಸ್ ಮಾಡಿದ್ರೆ ಒಂಥರ ಲೈಟ್ ಪಿಂಕ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ನಾನು ಡಬಲ್ ಶೇಡ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ನೀವು ನೋಡ್ಬೋದು ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆ್ಯಂಡ್ ಒಂಥರ ಗ್ಲಾಸಿ ಲುಕ್ ಕೊಡುತ್ತೆ. ತುಂಬ ಜನ ಕೇಳೋದು ನಿಮ್ಮ ಸ್ಕಿನ್ ಸೀಕ್ರೆಟ್ ಏನು ಅಂತ. ಇದೇ ರೀತಿ ಮನೆಯಲ್ಲೇ ಹೋಮ್ ರೆಮಿಡೀಸ್ನ ಮಾಡೋದೇ ನನ್ನ ಸ್ಕಿನ್ ಸೀಕ್ರೆಟ್. ಅದರಿಂದ ಹೆಲ್ದಿ ಆಗಿದೆ, ಗ್ಲೋಯಿಂಗ್ ಸಹ ಇದೆ.
ಆ್ಯಂಡ್ ಆಲ್ಸೋ ನಾವು ಏನು ಊಟ ಮಾಡ್ತೀವಿ, ನಮ್ಮ ಆಹಾರ ಹೇಗಿರುತ್ತೆ ಅದು ನಮ್ಮ ಸ್ಕಿನ್ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನಾನು ನನ್ನ ಆಹಾರನೂ ಸಹ ತುಂಬ ಚೆನ್ನಾಗಿ ನ್ಯೂಟ್ರಿಷನ್ ಬ್ಯಾಲೆನ್ಸ್ ರೀತಿ ತೊಗೊಳ್ತೀನಿ. ಬ್ರೇಕ್ಫಾಸ್ಟ್ಗೆ ನಾನು ತೊಗೊಳ್ತಿರೋದು ಬಾರ್ಲಿ ಮತ್ತು ಗೋಧಿ ನುಚ್ಚಿನ ಒಂದು ಗಂಜಿ ತೊಗೊಳ್ತಾ ಇದ್ದೀನಿ. ವೆರಿ ಸಿಂಪಲ್ ಮಾಡೋದು. ಈ ಗಂಜಿನ ಅಂದರೆ ಸೂಪ್ ಥರ ತೊಗೊಳ್ತಾ ಇದ್ದೀನಿ. ತುಂಬ ಒಳ್ಳೆಯದು. ಇದರಿಂದ ತುಂಬ ಹೀಟ್ ಆಗಿದ್ರೆ ಕಡಿಮೆ ಆಗುತ್ತೆ. ಲಿಟಲೇ ಯಾಕೋ ಒಂಥರ ಯೂರಿನ್ ಪಾಸ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಿದ್ರು. ಲಾಂಗ್ ಡ್ಯೂರೇಷನ್ ಸಹ ತೊಗೊಳ್ತಿದ್ರು. ಯೂರಿನ್ ಯೆಲ್ಲೋ ಕಲರ್ ಕಾಣಿಸ್ತಿತ್ತು. ಅದಕ್ಕೋಸ್ಕರ ಈ ಒಂದು ಸೂಪ್ನ ಕುಡಿತಾ ಇದ್ದೀನಿ. ತುಂಬ ಒಳ್ಳೆಯದು. ಮಕ್ಕಳಿಗೆ ಹೀಟ್ ಆಗಿದ್ರೆ ಆ್ಯಂಡ್ ಬಾಣಂತಿಯರಿಗೆ ಹೀಟ್ ಆಗಿದ್ರೆ ಇದು ಕಡಿಮೆ ಮಾಡುತ್ತೆ. ಅದಿತಿ ಇದು ಪಾಪು ಅದಿತಿ ಜುಟ್ಟಿಟ್ಕೊಂಡು ನಂಗಂತೂ ಫುಲ್ ಖುಷಿ. ಆನ್ ಆಯ್ತು ಅಚ್ಚಚ್ಚೋ 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 ಬೆಲ್ದಚ್ಚೋ ಆನ್ ಆಯ್ತು. ಒಬ್ಬ ಹಬ್ಬ ಹಬ್ಬ ಹಬ್ಬ. ನನಗಂತೂ ಫುಲ್ ಖುಷಿ ಅದಿತಿ ನೀನ್ ಜುಟ್ಟು ಹಿಡ್ದಿದ್ಕೆ. ಏನಕ್ಕೆ ಹೇಳು ಹಾಡೇಳು ಪಾಪಗೆ ಹಾಡೇಳು ಬಿಡು. ಪಾಪ ಸುಮ್ಮನೆ ಆಗುತ್ತವ. ಬಾನದಾರಿಯಲ್ಲಿ ನೀನ್ ಕರೆಕ್ಟ್ ಆಗಿರೋ ಚೆನ್ನಾಗಿರೋ ಹಾಡು ಹೇಳಿದ್ರೆ ಪಾಪು ಸುಮ್ಮನೆ ಆಗುತ್ತೆ. ಅದಿತಿ ಹಂಗೆ ಪ್ರೆಸ್ ಮಾಡ್ತಾರ ಒಕ್ಳನ್ನ. ಬೆಲ್ಲಿ ಬಟನ್ ಅದು ಪ್ರೆಸ್ ಮಾಡಬಾರ್ದು. ಸುಮ್ಮನೆ ಜಸ್ಟ್ ಮಸಾಜ್ ಅಷ್ಟೇ. ನೀವು ಹಾಡು ಹೇಳಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಹಾಡು ಹೇಳಿ. ಬಾನದಾರಿಯಲ್ಲಿ ಇಲ್ಲ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ಹೂವಿನಂತೆ ನೀನೊಂದು ಸಕ್ಕರೆಯ ಬೊಂಬೆ ಅಂತಾನೆ. ಆನಾಯ್ತು ಕಟ್ ಆಫ್ ದ ಬಾಟ. ನೋಡು ಇದು ಚಪಾಟಿ ಚಾಪಲ್ ಕಾಲಿಟ್ಕೊಂಡು ಕಟ್ ಆಫ್ ದ ಬಾಟಮ್ ಅಂತೆ. ಅಮ್ಮ ಕಟ್ ಆಫ್ ದ ಬಾಟಮ್ ಮಾತೋರಮ್ಮ ನಿಂಗೆ. ಅಬ್ಬಾ ನನ್ನ ಅಪ್ಪ ನೀನು ಕೊನೆ, ನನ್ನ ಅಪ್ಪ ಕೊನೆ ನೀನು. ಮಸಾಜ್ ಮಾಡಿ. ಬ್ರೇಕ್ಫಾಸ್ಟ್ನ ನಾನು 9:30 ಮುಗಿಸಿ ನೆಕ್ಸ್ಟು ಪಾಪುಗೆ ಸ್ನಾನ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಕೆಲವೊಂದು ದಿನ ಈವ್ನಿಂಗ್ ಮಾಡಿಸ್ತೀನಿ, ಕೆಲವೊಂದು ದಿನ ಬೆಳಗ್ಗೆ ಮಾಡಿಸ್ತೀನಿ. ಇಟ್ ಡಿಪೆಂಡ್ಸ್ ಆನ್ ಕನ್ವೀನಿಯಂಟ್ ಯಾವ ರೀತಿ ಆಗುತ್ತೆ ಅಂತ. ಎನಿವೇ ಲಿಟಲ್ ಮಲ್ಕೊಳ್ಳೋದು 12 o'clock ಮಾಡ್ತಾರೆ. ಏನು ಅಳೋದಿಲ್ಲ, ನೈಟೆಲ್ಲ ಅಳೋದು ರೋಸೋದು ಅದೆಲ್ಲ ಮಾಡಲ್ಲ, ಜಸ್ಟ್ ನಿದ್ದೆ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಈವ್ನಿಂಗ್ ಮಾಡಿಸಿದ್ರು ಒಂದೇ, ಬೆಳಗ್ಗೆ ಮಾಡಿಸಿದ್ರು ಒಂದೇ. ಬೆಳಗ್ಗೆ ಏನಾದರೂ ನನಗೆ ಕನ್ಸಲ್ಟೇಷನ್ಸ್ ಇದ್ದರೆ, ಥೆರಪಿ ಏನಾದರೂ ಇದ್ದರೆ ಈವ್ನಿಂಗ್ ಮಾಡಿಸ್ತೀನಿ. ಈವ್ನಿಂಗ್ ಏನಾದರೂ ಬ್ಲಾಕ್ ಆಗಿದ್ರೆ ನಾನು ಬೆಳಗ್ಗೆ ಮುಗಿಸ್ಬಿಡ್ತೀನಿ. ಇವತ್ತು ಲಿಟಲ್ಗೆ ಬಲಶ್ವಾದಿ ಗಂಧ ಆಯಿಲ್ನ ಅಪ್ಲೈ ಮಾಡಿ ಒಂದು 15 minutes ಬಿಟ್ಟು ಕಡಲೆ ಹಿಟ್ಟಿನ ಪೌಡರ್ ಅಂತಂದರೆ ಬಾತ್ ಪೌಡರ್ ಮನೇಲೇ ಏನು ಮಾಡ್ಕೊಂಡಿದ್ದೀನೋ ಅದನ್ನೇ ಹಾಕ್ತಿದ್ದೀನಿ. ಅಂತಂದರೆ ಅದಿತಿಗೆ ಸ್ನಾನ ಮಾಡಿಸಿದಾಗ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದನ್ನೇ ಒಂದು ಸ್ವಲ್ಪ ಎಕ್ಸ್ಟ್ರಾ ಹಾಕಿರ್ತೀನಿ. ಅದನ್ನೇ ಲಿಟಲ್ಗೆ ಬೆಳೆಸ್ತಾ ಇದ್ದೀನಿ. ಈ ಬಾತ್ ಪೌಡರ್ ನಿಜವಾಗ್ಲೂ ಮ್ಯಾಜಿಕ್ ರೀತಿ ವರ್ಕ್ ಆಗುತ್ತೆ. ಸ್ಕಿನ್ ಗ್ಲೋ ಮತ್ತು ರೇಡಿಯಂಟ್ ಸಹ ಬರುತ್ತೆ. ನಾನು ಲಿಟಲ್ಗೆ 1 month ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ ಈ ಬಾತ್ ಪೌಡರ್. ನೀವು ಟ್ರೈ ಮಾಡಿಲ್ಲ ಅಂತಂದರೆ ಪ್ಲೀಸ್ ಟ್ರೈ ಮಾಡಿ ಒಂದ್ಸಲ. ಸ್ನಾನ ಆದಮೇಲೆ ಲಿಟಲ್ ರೆಡಿ ಮಾಡಿ ಫೀಡ್ ಮಾಡಿಸಿ ಮಲಗಿಸ್ದೆ. ನೆಕ್ಸ್ಟು ಅದಿತಿ ಜೊತೆ ನಾನು ಹೋಮ್ ಸ್ಕೂಲಿಂಗ್ ಸ್ವಲ್ಪ ಕಾನ್ಸೆಪ್ಟ್ಸ್ನ ಮಾಡಬೇಕಿತ್ತು. ಆ್ಯಂಡ್ ಇನಿಷಿಯಲಿ ಅವ್ರಿಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಅದನ್ನೇ ಮಾಡೋದು. ಅದಿತಿಗೆ ಫೋನಿಕ್ಸು ಮತ್ತು ಬೇಸಿಕ್ ಕಾನ್ಸೆಪ್ಟ್ಸು, ಮಂತ್ಸು, ವೀಕ್ಸು ಅದೆಲ್ಲ ಹೇಳೋದಕ್ಕೆ ತುಂಬ ಇಷ್ಟ. ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಆ್ಯಪಲ್ ನೀವೇ ಪಾಯಿಂಟ್ ಮಾಡಿ. ಬಾಲ್, ಆ್ಯಪಲ್, ಬಾಲ್, cat, dog, elephant, fish, goat, horse, ice cream, jar, kite, lion, mouse, nest, owl, parrot, queen, rose, sun, tomato, umbrella, van, watch,
Xylophone. Xylophone. Yak. Yak. Zebra. Zebra. Good job. January. January. February. February. March. March. April. April. May. May. June. June. July. July. August. August. September. September. October. October. November. November. December. Good job. Bye. Happy mama. Happy mama. ಈಗ ಫೋನಿಕ್ಸ್ ಹೇಳೋಣ. A. A. B. B. D. D. E. 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 G. G. I. I. J. J. K. I. K. K. L. I. M. Mm. N. O. A. Q. Q. R. R. S. O. A. U. X. U. W. W. ಯ. Yeah. Z. ಈಗ ಅದಿತಿ ಟರ್ನ್ ಓಕೆನಾ? ಸ್ಟಾರ್ಟ್. A. A. B. K. D. E. G. H. I. J. ಬಿಡು ನಾನು I. ಹೇಳ್ತೀನಿ. J. K. I. J. K. ಇರು ಈ ಇಂದ ಹೇಳುವಂತಿರು. I. ಇರು ಹೇಳು. I. I. J. K. L. N. P. Q. Q. L. T. A. A. U. P. U. O. Yeah. ವೆರಿ ಗುಡ್. ಗುಡ್ ಜಾಬ್ ಗುಡ್ ಜಾಬ್ ಗುಡ್ ಜಾಬ್. ಓಕೆ ನೆಕ್ಸ್ಟ್ ಯಾವ್ದು ಹೇಳೋಣ? Dada. ಡ್ಯಾಡನಾ? ಡ್ಯಾಡ ಬೇಕಾ? ಇದನ್ನು ಹೇಳ್ತೀರಾ? ಬೇಡ. ಸ್ಟಾಪ್. Dada. ಓಕೆ. Dada. ಹೋಮ್ ಸ್ಕೂಲಿಂಗ್ ಎಷ್ಟು ಚೆನ್ನಾಗಿ ನಮಗೆ ವರ್ಕ್ ಆಗ್ತಿದೆ ಗೊತ್ತಾ? ಆದಿತಿ ಇಂಟ್ರೆಸ್ಟ್ ಒಂದು ಪೇಸಲ್ಲಿ ಕಲಿಸ್ತಾ ಇದ್ದೀನಿ ಆ್ಯಂಡ್ ನನಗೆ ಕಂಫರ್ಟ್ ಆಗಿರುವಂತಹ ಟೈಮಲ್ಲಿ ಕಲಿಸ್ತಾ ಇದ್ದೀನಿ. ದಿಸ್ ಇಸ್ ರಿಯಲಿ ನೈಸ್. ನಮಗೆ ತುಂಬ ಒಂದು ಫ್ಲೆಕ್ಸಿಬಲ್ ಆಗಿದೆ. ಈಗ ನಾನು ಒಂದ್ಸಲ ಬ್ರೆಸ್ಟ್ ಮಿಲ್ಕ್ನ ಪಂಪ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪಂಪ್ ಮಾಡ್ತಾಯಿದ್ದೀನಿ. ಪಂಪ್ ಮಾಡಿ ಇದನ್ನು ನಾನು ರೆಫ್ರಿಜರೇಟರಲ್ಲಿ ಕಲೆಕ್ಟ್ ಮಾಡಿ ಇಡ್ತಾ ಇದ್ದೀನಿ. ಇದನ್ನು ಹೇಗೆ ಯೂಸ್ ಮಾಡೋದು, ಇನ್ಫಾರ್ಮೇಷನ್ ಕೊಡಿ, ಹೇಗೆ ಡೊನೇಟ್ ಮಾಡೋದು ಅಂತೆಲ್ಲ ಕೇಳಿದ್ದೀರಾ. ಖಂಡಿತವಾಗ್ಲೂ ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎವ್ರಿ ಡ್ರಾಪ್ ಕೌಂಟ್ಸ್ ಅಂತ ಹೇಳ್ತಾರೆ ಅಲ್ವಾ, ಎವ್ರಿ ಡ್ರಾಪ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಎಷ್ಟು ಬರುತ್ತೋ ಅಷ್ಟು ಕಲೆಕ್ಟ್ ಮಾಡಿ ನಾನು ಬಾಟಲ್ಗೆ ಸೇವ್ ಮಾಡ್ತಿರ್ತೀನಿ. ನಿಜವಾಗ್ಲೂ ನನಗೆ ಪಂಪ್ ಮಾಡುವಾಗೆಲ್ಲೋ ಯಾವುದೋ ಒಂದು ಮಗುಗೆ ಈ ಒಂದು ಬ್ರೆಸ್ಟ್ ಮಿಲ್ಕ್ ಹೋಗುತ್ತೆ, ಅವ್ರಿಗೆ ಹೊಟ್ಟೆ ತುಂಬುತ್ತೆ ಅನ್ನೋದು ನೆನೆಸ್ಕೊಂಡೇ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ನೀಡುತ್ತೆ. ಬ್ರೆಸ್ಟ್ ಮಿಲ್ಕ್ ಪಂಪ್ ಆದಮೇಲೆ ಲಿಟ್ರಲ್ ಏನು ಹಾಯಿಸಿ ಸ್ವಲ್ಪ ಫೀಡ್ ಮಾಡಿಸಿ ನೆಕ್ಸ್ಟು ಅದಿತಿಯ ಊಟದ ಟೈಮು. ಅದಿತಿಗೆ ಸೆಲ್ಫ್ ಫೀಡಿಂಗ್ ಬರುತ್ತೆ, ಬಟ್ ಕೆಲವೊಂದು ಸಲ ನಾನು ಊಟ ಮಾಡಿಸ್ಬೇಕು ಅಂತ ಹೇಳ್ತಾರೆ. ತುಂಬ ನಿದ್ದೆ ಬಂದುಬಿಟ್ಟಿತ್ತು, ಬೆಳಗ್ಗೆ ಬೇಗ ಎದ್ದಿದ್ರು, ನನಗೆ ಥೆರಪಿ ಇತ್ತು, ಸೊ ಅವರು ಎದ್ಬಿಟ್ಟಿದ್ರು, ಅದಕ್ಕೋಸ್ಕರ ನಾನೇ ಫೀಡ್ ಮಾಡಿಸ್ತಿದ್ದೀನಿ. One day the lion was very cranky. How he was cranky? How he roars? He was very much sleepy. Sleepy andre ಏನಪ್ಪ? Sleepy andre ಏನಪ್ಪ? Sleepy andre ಏನಪ್ಪ? ನಿದ್ದೆ ಬಂದ್ಬಿಟ್ಟಿದೆಲ್ಲ ಚಿನಿ. ನಿಂಗೆ ನಿದ್ದೆ ಬಂದಾಗ ಏನು ಮಾಡ್ತೀರಾ? You want to sleep ಅಲ್ಲ? Now he wants to sleep. Okay, he went to sleep like this. Okay. How he started to sleep? He started to snore. How do you snore? Do you snore? Do you snore, Baba? Do you snore? Snore andre ಏನು? Snore andre ಏನು? Snore andre ಏನಪ್ಪ? ಗೊತ್ತಿಲ್ವಾ? ಗೊರಕೆ ಹೊಡಿಯೋದು. ಓಕೆನಾ? Lion started to snore. Okay. Now the little who came? Who came? Mouse. The little mouse came. What did he do? He started to jump. He started to jump, okay na? Like this. Lion was so discomfort. ಇವಾಗ ಯಾರಾದ್ರೂ ಮಲ್ಕೊಂಡಿದ್ರೆ ನಾವು ಡಿಸ್ಟರ್ಬ್ ಮಾಡಬೇಕಾ ಮಾಡಬಾರ್ದು ಅಲ್ವಾ? But this little mouse was disturbing. He was jumping all over and goes to his ear doing how was he doing? And he goes to his whisker
and he was pulling his whisker. The lion is doing this. How is he doing? He was roaring very hard, like tumba jorag roar ಮಾಡ್ತಿದ್ರು lion. Now, one second. Now the little mouse again went to his nose and doing tickle ಮಾಡ್ತಾ ಇದ್ದಾರೆ. ಅದಿತಿ tickle ಹೆಂಗ್ ಗೊತ್ತಾ ಮಾಡೋದು? And he was feeling very discomfort. Now the lion woke up. Finally the lion woke up. Okay, he woke up and he started to roar even more harder. The mouse started to get scared. Oh, please lion, don't eat me, please lion, don't eat me, I'm getting scared. How was he getting scared? Please. He was what he was doing? What mouse was doing with lion? He was requesting. Nanenu ಮಾಡಬೇಡ lion, please lion, I'm little mouse lion ಅಂತ ಹೇಳಿದ್ರು. ಓಕೆನಾ? So the lion is like, how dare you to disturb me ಅಂತ ಕೇಳ್ತಾರೆ. ಏನಂತ ಕೇಳ್ತಾರೆ? How dare you to disturb me? How dare you to disturb me, you small little mouse. ಏನಂತಾರೆ? You small. ಸಾಕಾ? ಇದೊಂದು ಶಕ್ತಿದು ಸಾಕಾ? Are you done? ತಿನ್ಕೊ. Done? Are you done? Okay, done. Bye. How dare you to disturb me ಅಂತ ಹೇಳ್ಬಿಟ್ಟು you go ಅಂತ ಹೇಳ್ತಾರೆ. Oh, thank you so much lion ಅಂತ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. One day who came? Hunter came and he just put the net and caught the lion. ಇಟ್ಕೊಂಡ್ ಬಿಡ್ತಾರೆ. Now the lion is begging, he's shouting, screaming, please somebody help me, ಏನಂತ? Somebody help me, please. God bless you. ನಿಮ್ಮ ಮಕ್ಕಳೇನಾದರೂ ಸ್ಕ್ರೀನ್ ಅಡಿಕ್ಷನ್ ಆಗಿ ಸ್ಕ್ರೀನ್ ಇದ್ರೇ ಊಟ ಮಾಡೋದು, ಮೊಬೈಲ್ ಅಥವಾ ಟಿ ವಿ ಅಂತಂದರೆ ಪ್ಲೀಸ್ ಟ್ರೈ ದಿಸ್ ಟೆಕ್ನಿಕ್. ಇದು ನಂಗೆ ತುಂಬ ವರ್ಕ್ ಆಗಿದೆ. ನನಗೆ ತುಂಬ ಪ್ರೌಡ್ ಇದೆ ದಟ್ ನಾನು ಯಾವತ್ತೂ ಅದಿತಿಗೆ ಸ್ಕ್ರೀನ್ ತೋರಿಸ್ತಾ ಊಟ ಮಾಡಿಸೇ ಇಲ್ಲ. ಪ್ಲೀಸ್ ನೀವೇನಾದರೂ ಅದನ್ನು ಫಾಲೋ ಮಾಡಿದರೆ ಈಗಲೇ ಸ್ಟಾಪ್ ಮಾಡಿ. ಇದು ಮಕ್ಕಳಿಗೆ ತುಂಬ ಕೆಟ್ಟದು. ಅಂತಂದರೆ ಸ್ಕ್ರೀನ್ ತೋರಿಸಿ ಮಕ್ಕಳಿಗೆ ಊಟ ಮಾಡಿಸ್ಬಾರ್ದು. ಬ್ಲಿಂಕಿಟಿಂದ ಕೆಲವು ಐಟಮ್ಸ್ಗಳು ಬೇಕಿತ್ತು, ಅದನ್ನು ಆರ್ಡರ್ ಮಾಡಿದ್ರು ಕೃವಿ. ಸೊ ಅದನ್ನು ಅದಿತಿ ಕೆಳಗಡೆ ಹೋಗಿ ಈಸ್ಕೊಂಡು ಬಂದರು. ಅಂತಂದರೆ ಕೆಳಗಡೆ ಮನೆಯವರು ಈಸ್ಕೊಂಡಿದ್ರು, ಅದನ್ನು ಅದಿತಿ ಹೋಗಿ ಈಸ್ಕೊಂಡು ಬಂದರು. ನನಗೆ ಬೇಕಾಗಿರುವಂತಹ 2 ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ರು. ನನಗೆ ತುಂಬ ಬೇಕಿತ್ತು. ದಟ್ ಈಸ್ ಒಂದು ಲಿಪ್ ಬಾಮ್, ನಾನು ಯೂಸ್ ಮಾಡುವಂತಹ ಲಿಪ್ ಬಾಮ್ ಆ್ಯಂಡ್ ಟೋನರ್. ಈ ಟೋನರ್ ಬೆಸ್ಟ್ ಅಂತಲೇ ಹೇಳ್ಬೋದು. ಫ್ರಮ್ 2012-11 ಇಂದನೇ ನಾನು ಯೂಸ್ ಮಾಡ್ತಿದ್ದೀನಿ ಇದನ್ನು. ದಿಸ್ ಇಸ್ ರಿಯಲಿ ನೈಸ್. ಮುಖದಲ್ಲಿ ಯಾವುದೇ ರೀತಿ ಕಲೆ ಉಳಿಯೋದಿಲ್ಲ, ಪಿಂಪಲ್ಸ್ ಬರೋದಿಲ್ಲ. ಐ ಡೋಂಟ್ ನೋ, ನನಗಂತೂ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ನೀವೇನಾದರೂ ಇದನ್ನು ಟ್ರೈ ಮಾಡಬೇಕು ಅಂತಂದರೆ ಟ್ರೈ ಮಾಡಿ. 2 ಫ್ರಮ್ ಬಯೋಟಿಕ್, ಅಂತಂದರೆ ಟೋನರ್ ಸಹ ಬಯೋಟಿಕ್ ಕಂಪ್ನಿ ಇದೆ ಆ್ಯಂಡ್ ಆಲ್ಸೋ ಲಿಪ್ ಬಾಮ್ ಸಹ ಬಯೋಟಿಕ್ ಕಂಪ್ನಿ ಇದೆ. ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಬೈ ಮಾಡ್ಬೋದು. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮಕ್ಕಳಿಗೆ ಊಟ ಮಾಡುವಾಗ ಸ್ಕ್ರೀನ್ ಅಡಿಕ್ಷನ್ ಆಗಿದ್ದರೆ ಯಾವ ರೀತಿ ಬಿಡಿಸೋದು, ಆ್ಯಂಡ್ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಸ್ಕಿನ್ ಡ್ಯಾಮೇಜಸ್ ಆಗ್ತಿದ್ರೆ, ಸ್ಕಿನ್ ಡಿಫ್ರೆಂಟ್ ಇಶ್ಯೂಸ್ ಆಗ್ತಿದ್ರೆ ಅದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಪಿಗ್ಮೆಂಟೇಷನ್ಗೆ ಅಂತ ನಾನು ಇವತ್ತಿನ ವ್ಲಾಗಲ್ಲಿ ಒಂದು ಸಿಂಪಲ್ ಹೋಮ್ ರೆಮಿಡಿನ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಈ ಒಂದು ಪೋರ್ ಟೈಟ್ನಿಂಗ್ ಕುಕುಂಬರ್ ಟೋನರ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಯು ಕ್ಯಾನ್ ಡೆಫಿನೆಟ್ಲಿ ಬೈ ಆ್ಯಂಡ್ ಯೂಸ್ ಮಾಡಿ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮ್ಗೆ ಯಾವ ರೀತಿ ಅದು ಹೆಲ್ಪ್ ಆಯಿತು ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣವಾ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೆಗ್ನೆಂಟ್ ಲೇಡೀಸ್ಗೆ, ಮಾಮೀಸ್ಗೆ ಬೇಕಾಗಿರುವಂತಹ ವೀಡಿಯೋಸ್ ನನ್ನ ಚಾನಲಲ್ಲಿ ಸಿಗುತ್ತೆ. ಯು ಕ್ಯಾನ್ ಡೆಫಿನೆಟ್ಲಿ ವಾಚ್ ಎನಿ ಟೈಮ್. See you all in the next vlog. Bye bye.